ಎಲ್ಲರಿಗೂ ನಮಸ್ಕಾರ. ನಿಮ್ಮ ಸಂಚಾರಿ ಚಾಲಕ ಎದ್ಬಿಟ್ಟು ಇದು ಶಾಂಪಲ್ ಹೋಗಿ ಚೆಕ್ ಮಾಡಿಸ್ಕೊರ್ಬೇಕು ಗುರು. ಇದು ಏನಕ್ಕೆ ಅನ್ಕೊಂಡಿದ್ರೆ ನಮ್ಮ ಟೂ ವೀಲರ್ಗಳೆಲ್ಲ ಬರ್ತಾವಲ್ಲ ಅದಕ್ಕಿದು ಮಾಡೋದು ಚೆಕ್ನ. ಆಮೇಲೆ ನಾನು ಗಾಡಿ ಆಚೆ ಬಂದು ನೋಡ್ತೀನಿ, ಗಾಡಿ ನೋಡಿದಾಗೆಲ್ಲ ಫೇಲ್ ಆಗ್ಬಿಡುತ್ತೆ ಗುರು. 1000 ರೂಪಾಯಿ ಫೈನ್ ಕಟ್ಟಿ 4 ದಿವಸ ಊಟ ಮಾಡಿದ್ದೀನಿ. ಆಮೇಲೆ ಗಾಡಿನ ಈ ಸೈಡಲ್ಲಿ ಬಿಟ್ಬಿಡಪ್ಪ, ಇದು ಅನ್ಲೋಡ್ ಆಗಿದ ತಕ್ಷಣ ಅನ್ಲೋಡ್ ಮಾಡ್ತೀವಿ ಅಂತ ಆಸೆ ತೋರಿಸ್ಬಿಟ್ಟೆ ಗುರು. ಇದರಿಂದ ನಡೆದಿದ್ದ ಘಟನೆ ಎಲ್ಲ ತುಂಬಾ ಘೋರ ಗುರು. ನನಗಂತೂ ನಡೆದಿದ್ದು ಇಲ್ಲಿ ನಿಲ್ಸ್ಬಿಟ್ಟು ನೀನು ನಿಂತ್ಕೊಬಿಡು ಆರಾಮಾಗಿ ಅಂತ ನಿಲ್ಸ್ಬಿಟ್ರು ಗುರು. ನನಗೆ ನಾನು 3 ದಿವಸದಿಂದ ಕಾಯ್ತಾನೆ ಇದ್ದೀನಿ, ಯಾವಾಗ ಬರ್ತಾರಪ್ಪ ಇವರು, ಯಾವಾಗ ಅನ್ಲೋಡ್ ಮಾಡ್ತಾರೆ ಅನ್ನಿಸ್ಬಿಡ್ತು ಗುರು. ಗಾಡಿಗಳೆಲ್ಲ ಖಾಲಿ ಆಗಿದ್ದ ತಕ್ಷಣ ಅಲ್ಲೇ ನಿಂತ್ಕೊಂಡವೆ. ನನ್ನ ಗಾಡಿ ಖಾಲಿ ಆಗ್ತಾ ಇಲ್ಲ. ನಾನು ಯಾವಾಗಪ್ಪ ಖಾಲಿ ಆಗೋದು, ಇದು ಇವತ್ತೇ ಆಗುತ್ತಾ ಇಲ್ವಾ ನೋಡಿ. ಈ ಪೀಸ್ಗಳೆಲ್ಲ ಈ ಚಾರ್ಸಿ ಬರುತ್ತೆ ನೋಡಿ ಗುರು ಟೂ ವೀಲರ್ಗೆ, ಅದಕ್ಕಿದು 1000 ರೂಪಾಯಿ ಪೈಪು ಒಂದು ಚಾರ್ಸಿ ರೆಡಿ ಮಾಡೋದು ಗುರು ಅಲ್ಲಿ ಶೋರೂಮ್ ಅಲ್ಲಿ ನೋಡಿ. ಆಮೇಲೆ ಅನ್ಲೋಡರ್ಸ್ ಪುಣ್ಯಾತ್ಮರು ಬಂದ್ರು ಕಣಪ್ಪ, ಹಣ ಬಾ ರಿವರ್ಸ್ ಹೊಡಿ ಅಂತ ಹೇಳೋದು. ನಾನು ನಿಂತಿದ್ಕು ಬಿಡಪ್ಪ ಸಾರ್ಥಕ ಆಯ್ತು, ಜಲ್ದಿ ಅನ್ಲೋಡ್ ಮಾಡ್ಬಿಡ್ತಾರೆ ಅನ್ಕೊಂಡೆ ಗುರು. ಇದು ಅನ್ಲೋಡ್ ಅಲ್ಲ, ಇದು ಬರೀ ಶಾಂಪಲ್ ಎತ್ತಿಕ್ತಾ ಇರೋದು. ಇನ್ನ ನಾನು 3 ದಿವಸ ಇದೇ ಶೋರೂಮ್ ಒಳಗೆ ಇರ್ತೀನಿ, ಇದೇ ಫ್ಯಾಕ್ಟ್ರಿ ಒಳಗೆ ಕೊಳ್ತೋಗ್ಬಿಡ್ತೀನಿ ಗುರು. ಈ ಕ್ರೇಟ್ಗಳು ಐತಲ್ಲ ಇಲ್ಲಿ ಮುಂದೆ ಕಡೆ, ಇದೊಂದೇ ಒಂದು ಕ್ರೇಟ್ ನ ತರಕ್ ಇದನ್ನ ಗುರು ಆತ ಹೋಗಿ ಬೇಡಾಡ್ಬಿಟ್ಟ ಗುರು. ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಅದು, ಕಂಪ್ನಿ, ಒಂದು ಕ್ರೇಟ್ ನ ಇಲ್ಲ ಗುರು, ಅದು ತೆಳ್ಳದ. ಅದನ್ನ ಹೋಗಿ ಅವ್ರು ಇರ್ತಾವ ಪಾಪ, ಇವ್ರು 3 ಜನನು ಹೋಗಿ ಇಸ್ಕ ಬಂದು ಅದನ್ನ ಒಂದ್ರಲ್ಲಿ ಇಲ್ಲ ಅಂದ್ರೆ ಒಂದ್ 20 ಪೀಸೋ 40 ಪೀಸೋ ಕೂತ್ಕೊಂತವೆ. ಇವರೇ ತಗೊಂಡೋಗ್ಬೇಕು ಅಲ್ಲಿಗೆ, ಅನ್ಲೋಡ್ ಮಾಡ್ಕೊಂಡು ತಿರ್ಗಾ ತಗೊಂಬರ್ಬೇಕು ಗುರು. ನನಗಂತೂ ಯಾವಾಗ ಖಾಲಿ ಆಗುತ್ತೆ, ಯಾವಾಗ ಇಲ್ಲಿಂದ ಹೊಲ್ಟೋಗ್ಬಿಡೋಣ, ಯಾಕಪ್ಪ ದೊಡ್ಡ ಗಾಡಿ ತಾಂಡೆ 20 ಅಡಿ ತಾಂಡೋರೆಲ್ಲ ಇದೇ ಬಾಳ್ತಾರ, ಇಲ್ಲ ಇವ್ರಿಗೆ ಆಗ ಕಷ್ಟ ಈ ತರ ಆಯ್ತಾ ಅಂತ ನೋಡಿ. ಇದೇನ ಮೆಟಲ್ ಮ್ಯಾನ್ ಅಂತ ಇದು ನೋಡಿ, ಓದ್ತಾ ಇದೆ ಮೇಲ್ಗಡೆ ಮೆಟಲ್ ಮ್ಯಾನ್. ಒಳ್ಳೆ ಕಂಪ್ನಿ ಗುರು, ದೊಡ್ಡ ಗಾಡಿಯವರು ಗೋಳು. ಇವಾಗ ಅರ್ಥ ಆಯ್ತು ನನಗೆ, ಚಿಕ್ಕ ಗಾಡಿಲೇ ನಮ್ಗೆ ಗೊತ್ತಾಗ್ಲಿಲ್ಲ. 20 ಅಡಿ ಗಾಡಿ ತಗೊಂಡು ಯಾರ್ಯಾರು ಯಾವ ಪರಿಸ್ಥಿತಿ ಇಲ್ಲ ಅವರು, ಅದು ಇವರೇ ಕಾಪಾಡ್ಬೇಕು ಅವ್ರನ್ನ. ಇದ್ರಲ್ಲಿ ಏನಾದ್ರು ನಾವು ಲೋಡ್ ಕೊಡಿ ಅಂತ ಏನಾದ್ರು ಕೇಳ್ಬಿಟ್ರೆ ಇದೇ ಕಂಪ್ನಿಲಿ ಏನಿಲ್ಲ ಗುರು, ಇನ್ನ ಒಂದ್ 8 ದಿವಸಕ್ಕೆ ಒಂದು ಲೋಡ್ ಕೊಟ್ಬಿಡ್ತಾರೆ ಕರೆಕ್ಟಾಗಿ. ಲೋಡ್ ಆಗಕ್ಕೆ ಒಂದು 2 ದಿವಸ ಆಗುತ್ತೆ, ಅನ್ಲೋಡ್ ಆಗಕ್ಕೆ ಒಂದು 4 ದಿವಸ ಆಗುತ್ತೆ, 6 ದಿವಸ ಕರೆಕ್ಟಾಗಿ ಆಗ್ಬಿಡುತ್ತೆ. ಇಲ್ಲಿ ಏನಾದ್ರು ಬಂದ್ಬಿಟ್ರೆ ನಮ್ಮ ತಾಯಣ್ಣ ವಿಷ ಕುಡಿಯೋದ ದೊಡ್ಡ ಗಾಡಿ. ನಾನಂತೂ ತಿನ್ನಲ್ಲ ಅವ್ರು ವಿಷ ಕುಡಿಯೋದನ್ನ, ಯಾಕಂದ್ರೆ ಎಷ್ಟೋ ಜನ ಬರ್ತಾರಂತ ಅಲ್ಲಿಗೆ. ಆದ್ರೆ ಅನ್ಲೋಡ್ ಆಗೋದೆಲ್ಲ 3 ದಿವಸ 4 ದಿವಸ ಇಲ್ಲ 2 ದಿವಸ ಜಾಗ ಇದ್ರೆ ಮಾತ್ರ ಜಲ್ದಿ ಅನ್ಲೋಡ್ ಆಗೋದು, ಇಲ್ಲ ಅಂದ್ರೆ 4-5 ದಿವಸ ಕಾಯ್ದ್ಬಿಟ್ಟು ಏನಾದ್ರು ನಾವು ಇದ್ರೆ ನಾವು ಕಂತ್ ಕಟ್ಟೋದು ಹೆಂಗೆ ಗುರು. 50,000 60,000 ಕಂತ್ ಹಾಕಿಸ್ಕೊಂಡಿರ್ತಾರೆ. ಅವರೆಲ್ಲ ಹೆಂಗ್ ಕಂತ್ ಕಟ್ತಾರೆ? ಒಂದೇ ಕಂಪ್ನಿಲಿ ಒಂದೇ ಲೋಡ್ ಏನಾದ್ರು 5 ದಿವಸ 6 ದಿವಸ ಆಗೋಯ್ತು ಅಂದ್ರೆ ಆಲ್ಟಿಂಗ್ ಇಲ್ಲ, ಏನೋ ಬಿಡಪ್ಪ ನಿಂತಿದ್ಯಾ ಅವ್ನು ಡೈಲಿ ಒಂದು 2,000 ಕೊಡ್ತೀನಿ ಅನ್ನೋದು ಇಲ್ಲ, ಏನಿಲ್ಲ. ನೀನು ಎಷ್ಟು ದಿವಸಕ್ಕಾದ್ರೂ ಅನ್ಲೋಡ್ ಮಾಡ್ಕೋ, ಎಷ್ಟಾದ್ರೂ ಮಾತಾಡ್ಕೋ ಅಷ್ಟೇ. ಟೆನ್ಗೆ ಏನು ಮಾತಾಡಿರ್ತಾರೋ ಅಷ್ಟೇನೆ ನೋಡಿ. ಆರಾಮಾಗಿ ಅಲ್ಲಿ ಅನ್ಲೋಡ್ ಮಾಡಿದ್ರು ಸ್ಟಾಪ್ ಮಾಡ್ಬಿಟ್ರು ಗಾಡಿನ. ಏನಕ್ಕಪ್ಪ ಸ್ಟಾಪ್ ಮಾಡಿದ್ರೆ ಅಂದ್ರೆ 6 ಗಂಟೆ ಮೇಲೆ ಇಲ್ಲಿ ಅನ್ಲೋಡ್ ಮಾಡಂಗಿಲ್ಲ ಅಣ್ಣ, ಒಂದು 7:30-8 ಗಂಟೆಗೆ ಬರ್ತಾರೆ ಅಂತ ಹೇಳೋರು ವಾಚ್ಮ್ಯಾನ್. ಅವ್ರು ಬಂದಿದ ಮೇಲೆ ಅನ್ಲೋಡ್ ಮಾಡೋಣ, ವೆಯ್ಟ್ ಮಾಡು ಅಂತ ಹೇಳಿದ್ರು. ನಾನು ಖುಷಿಯಾಗಿ ಬಿಡು, ನೈಟ್ 9-10 ಗಂಟೆಗೆ ಅನ್ಲೋಡ್ ಆಗ್ಬಿಡುತ್ತೆ, ಹೋಗ್ಬಿಡೋಣ ನಮ್ಮ ಪಾಡಿಗೆ, ನಾವು ಏನೋ ಬಂದಿದ್ದ ಕರ್ಮಕ್ಕೆ ಅದು ಅನ್ಭವಿಸ್ಕೊಂಡು ಹೊರಟೋಗ್ಬಿಡೋಣ ಅಂತ ನಾನಿದ್ರೆ ಗುರು. ಅವತ್ತು ಅನ್ಲೋಡ್ ಆಗ್ನೇ ಇಲ್ಲ. ಅದು ತಿರ್ಗಾ ಭಾನುವಾರ ತಗೊಂಡು ವೆಯ್ಟ್ ಮಾಡಲೇಬೇಕಪ್ಪ ನೀವು, ಅನ್ಲೋಡ್ ಆಗಲ್ಲ ಅಂದ್ರು. ಮೇಲ್ಗಡೆ ಊಟಕ್ಕೆ ಹೋಗ್ತೀನಿ, ಆ ಸ್ವಾಮಿ ಊಟ ಇಲ್ಲ, ಹೋಗಿ ಕೆಳಿಗೆ ಅಂದ. ಯಾಕಂದ್ರೆ ಈಗಿದ್ದು ಟಚ್ ಆಗಿತ್ತಲ್ಲ ಮುಂದೆ ನೋಡಿದ್ರಲ್ಲ ಲೈಲ್ಯಾಂಡ್, ಅದೇ ಕ್ಯಾಂಟೀನ್ ನೋಡ್ದ ಅದು ಲೈಲ್ಯಾಂಡ್. 1000 ರೂಪಾಯಿ ಕೊಟ್ಬಿಟ್ಟು ಬರೋ ತಗಾನು ಅಲ್ಲಿ ಊಟ ಮಾಡ್ಕೊಂಡ್ ಬಂದಿದ್ದೀನಿ ಗುರು. ಆವಯ್ಯ ನೀನ್ ಯಾಕೆ ನೀನ್ 1000 ಕೊಟ್ಟು ಅಲ್ಲಿ ಇದ್ರು ಚೆನ್ನಾಗಿರೋದು, ಊಟಕ್ಕಾದ್ರೆ ಕಾಸು ಬಂದಿರೋದು ಅನ್ಕೊಬಿಟ್ಟ ಗುರು ಆತ. ನನಗಂತೂ ಬೇಜಾರಾಗೋಯ್ತತ್ತ. ಕೊಟ್ಬರೋಣ ಲಾಸ್ಟಿಗೆ ಅಂದ್ರೆ ಅವು ಏನ್ ಮುಂದೆ ಹೇಳ್ಬಿಟ್ಟಿದೀನಿ ನನ್ನ ಹತ್ರ ದುಡ್ಡಿಲ್ಲ ಅಂತ. ಇವಾಗ ತಿರ್ಗಾ ಏನಾದ್ರು ದುಡ್ಡು ಕೊಟ್ರೆ ಇಕ್ಕಂಡೆ ಸುಳ್ಳು ಹೇಳ್ತೀಯ ಅಂದ್ಬಿಡ್ತಾನೆ ಅಂತ ಬಂದ್ ಕೆಳಗೆ ಏನಪ್ಪಾ ಮಾಡಲ್ವಾ ಅನ್ಲೋಡ್ ಅಂತ. ಇಲ್ಲಣ್ಣ ಅನ್ಲೋಡ್ ಆಗಲ್ವಂತೆ, ನಾಳೆ ಬೆಳಗ್ಗೆನೆ ಅನ್ಲೋಡ್ ಆಗೋದು, ಇವತ್ತೊಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಬಿಡು, ಬೇಜಾರು ಮಾಡ್ಕೋಬೇಡ ಅಂತ ಹುಡುಗರು ಪಾಪ ಅಮಲಿಗಳು ಹೇಳಿದ್ರು. ಬಿಡಪ್ಪ ಆಯ್ತು ಬಂದಿದ್ದೀವಿ, ಇವಾಗ ಏನು ಅರ್ಧಕ್ಕೆ ಎತ್ಕೊಂಡು ಹೋಗಕ್ಕಾಗತ್ತಾ? ಎತ್ಕೊಂಡೋದ್ರೆ ನನಗೆ ಲಾಸು, ಗೇಟಲ್ಲಂತೂ ಬಿಡೋದೇ ಇಲ್ಲ. ಇವ್ರು ಅಣ್ಣ ಊಟ ಗೀಟ ಮಾಡ್ಕೊಂಬರ್ತೀವಿ ಅಣ್ಣ ಅಂತ ಹೇಳಿದ್ರು. ಊಟ ಮಾಡ್ಕೊಂಡು ಇಲ್ಲಿಗೆ ಬರ್ರಪ್ಪ, ಏನಾರ ಅಕಸ್ಮಾತ್ ನಮ್ ಟೈಮ್ ಚೆನ್ನಾಗಿದ್ದಿ ಅವ್ರೇನಾದ್ರು ಅನ್ಲೋಡ್ ಮಾಡು ಅಂತ ಹೇಳಿದ್ರೆ ಮಾಡ್ಬಿಡಿರಂತ. ನಾನೇ ಹೇಳ್ಕೋಬೇಕು ಅನ್ಲೋಡ್ ಮಾಡ್ಕೊಬಿಡಿರಂತೆ ಹೋಗಪ್ಪ ಅಂತ. ಎಲ್ಲ ಅವ್ರಿಗೆ 3 ಜನಕ್ಕೂ ಗೊತ್ತು ಅನ್ಲೋಡ್ ಆಗಲ್ಲ ಅಂತ. ನಾಳೆ ಬೆಳಗ್ಗೆನೆ ಅನ್ಲೋಡ್ ಮಾಡಿದ್ದು ಗುರು. ಮೆಟಲ್ ಮ್ಯಾನ್ ಲೋಡಿಂಗ್ ಜಗ್ ಬರೋಕೆ 100 ಸತಿ ಯೋಚನೆ ಮಾಡ್ರಿ ದೊಡ್ಡ ಗಾಡಿಯವರು. ಯಾವತ್ತೂ ಒಂದೇ ದಿವಸಕ್ಕೆ ಅನ್ಲೋಡ್ ಆಗುತ್ತೆ, ಒಂದೇ ದಿವಸಕ್ಕೆ ಲೋಡ್ ಆಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಆಲ್ಟಿಂಗ್ ಕೊಡಲ್ಲ, ಏನೂ ಕೊಡಲ್ಲ ಗುರು. ನಾನಂತೂ ಕಾಯ್ದು ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀನಿ. ನಾನು ಯಾಕೆ ಇಲ್ಲಿಗೆ ಬಂದೆ ಅನ್ನಿಸ್ಬಿಡ್ತು. ಕರೆಕ್ಟಾಗಿ ನನಗೆ ಅವ್ರು ಅನ್ಲೋಡ್ ಮಾಡಿಕೊಟ್ಟಿದ್ದು ಸುಮಾರು ಒಂದು 12:30 1 ಗಂಟೆ ಆಗೋಯ್ತು ಗುರು. ಅಲ್ಲಿ ಗಾಲಿಗಿಲಿ ಮಾಡ್ಕೊಂಡು ಅಪ್ಪ ನಿಮ್ ಸವಾಸನೂ ಬೇಡ, ಈ ಕಂಪ್ನಿಗೂ ಬರೋದ್ ಬೇಡ. ಇದು ಕಂಪ್ನಿ ಹೆಸರು ಮೆಟಲ್ ಮ್ಯಾನ್ ಅಂತ ಗುರು. ನೋಡ್ಕೊಂಡು ತುಮಕೂರಲ್ಲಿ ಲೋಡ್ ಆಗುತ್ತೆ. ಇನ್ನೊಂದ್ಸತಿ ಯಾವತ್ತಾದ್ರೂ ಹೊಸ ಗಾಡಿ ಲೋಡ್ ಮಾಡಕ್ ಹೋಗ್ಬೇಡಿ. ನಾನು ಈ ವಾಚ್ಮ್ಯಾನ್ ಹತ್ರ ಇಸ್ಕೊಂಡು ಬಿಲ್ಲೆಲ್ಲ ಜಲ್ದಿ ಹಾಕೊಟ್ಬಿಡು, ಕಣ್ಣಕ್ಕೆ ಕಾಣಿಸಲ್ಲ ಹೊರಟೋಗ್ಬಿಡ್ತೀನಿ. ಇನ್ನೊಂದ್ಸತಿ ಮಾತ್ರ ಈಗ ತಿರ್ಗೂ ನೋಡಲ್ಲ, ಬರೋದು ಇಲ್ಲ ಲೋಡಿಂಗ್ ಮಾತ್ರ. ಈಗ ಜೂನ್ದಲ್ಲಿ ಒಂದು ಅರ್ಥ ಆಯ್ತು, ದೊಡ್ಡ ಗಾಡಿ ಇದ್ದವ್ರು ಎಷ್ಟು ದಿವಸಕ್ಕೆ ಅನ್ಲೋಡ್ ಮಾಡ್ತಾರೆ, ಎಷ್ಟು ದಿವಸಕ್ಕೆ ಲೋಡ್ ಆಗುತ್ತೆ, ಎಷ್ಟು ಉಳಿಸ್ತಾರೆ ಅಂತ ಅವಾಗ ಗೊತ್ತಾಯ್ತು ಗುರು. ಈ ಟ್ರಿಪ್ಪಲ್ಲಿ ನನಗಂತೂ ₹1 ದುಡ್ಡು ಉಳಿನಿಲ್ಲ, ಉಳಿದಿದ್ದೆಲ್ಲ ಬರೋ ಝೀರೋನೇ. ಏನಕ್ಕೆ ಝೀರೋ ಆಯ್ತು ಅಂದ್ರೆ ಈ 3 ದಿವಸ ನನಗೆ ಬೇಡ ಕಣಪ್ಪ ಈ ಸವಾಸ. ಈ ಮೆಟಲ್ ಮ್ಯಾನ್ ಲೋಡಿಂಗು ಬೇಡ, ಈ ಮೆಟಲ್ ಮ್ಯಾನ್ ಬರೋದು ಬೇಡ. ಲೋಕಲ್ ಬಾಡಿಗೆ ಅರ್ಥನೇ ಇಲ್ಲ ಗುರು. ದೊಡ್ಡ ಗಾಡಿಯವ್ರು ಅದು ಹೆಂಗ್ ಬದುಕ್ತಾರೋ ಗೊತ್ತಿಲ್ಲ. 20 ಅಡಿ ತಾಂಡೋರು ಅದು ಎಷ್ಟೊಂದು ₹1,000 ಉಳಿಸ್ತಾವ್ರು. ಅವ್ರು ಹೆಂಗ್ ಜೀವನ ನಡೆಸ್ತಾರ ದೇವ್ರಿಗೆ ಗೊತ್ತು.
ಯಾಕಂದ್ರೆ ನನಗೆ ಒಂದೇ ಟ್ರಿಪ್ಪಲ್ಲೆಲ್ಲ ಅರ್ಥ ಆಗೋಯ್ತು, ಏನು ಉಳಿತೈತೆ ಏನು ಉಳಿಯಲ್ಲ ಅಂತ ಗೊತ್ತಾಗ್ಬಿಡ್ತು. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ನಿಮ್ಮ ಸಂಚಾರಿ ಚಾಲಕ.